ಒಂದು ನಿಮಿಷ ನಿಂತ್ಕೊಳ್ಳಿ. ಏನೋ ಯಾಕೋ ನೀವು ತುಂಬಾ ಆತಂಕದಲ್ಲಿರೋ ಹಾಗಿದೆಯಲ್ಲ? ಹಾಗೇನಿಲ್ವಲ್ಲ. ಇದೆ. ಆತಂಕವೇ? ಅದು ಈ ಭೈರವ ಬಾಬನಿಗೆ ಆತಂಕವೇ? ಸಾಧ್ಯನೇ ಇಲ್ಲ. ನಾನು ಹೊರಡಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಹೊರಡಿ. ಏನದು? ಈ ಮನೆಗೆ ಏನಾದರೂ ಅಪಾಯ ಇದೆಯಾ? ಈ ಮನೇಲಿ ನನಗೇನಾದರೂ ತೊಂದರೆ ಇದೆಯಾ? ಅಥವಾ ಈ ಮನೆಗೆ ಯಾರಿಂದನಾದರೂ ಅಪಾಯ ಇದೆಯಾ? ನಿಜವಾದ ವಿಚಾರ ಏನು ಹೇಳಿ. ನಾನು ಈ ಮನೆ ಸೊಸೆ. ಇಲ್ಲಿನ ಎಲ್ಲ ವಿಚಾರ ತಿಳ್ಕೊಳ್ಳೋ ಹಕ್ಕು ನನಗಿದೆ ಅಲ್ವಾ? ಇಲ್ಲ, ಅಂಥ ಯಾವ ವಿಚಾರಗಳು ಇಲ್ಲ. ನೀನು ನಿರಾತಂಕವಾಗಿರಬಹುದು. ಆದರೆ ಇದೆ ಅಂತ ನನಗನ್ನಿಸ್ತಿದೆ. ನೀವು ಅವಾಗಲೇ ಮನೆಯವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋದ್ರಿ. ಏನು ಗುಟ್ಗುಟ್ಟಾಗಿ ಮಾತಾಡಿದ್ರಿ. ಹೊರಗಡೆ ಬಂದಮೇಲೆ ಎಲ್ಲರ ಮುಖದಲ್ಲೂ ಆತಂಕ ಕಾಣಿಸ್ತಾ ಇತ್ತು. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಅದೇನೇ ಇದ್ರೂ ನನ್ನ ಹತ್ರ ಹೇಳಿ. ನನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ. ನನ್ನ ಸಹಾಯ ಏನಾದರೂ ಬೇಕಾ? ಈ ಭೈರವ ಬಾಬನಿಗೆ ಕಚ್ಚಿತೊಂದು ಹೆಣ್ಣು ಮಗಳಿಂದ ಸಹಾಯವೇ? ನನಗೆ ಯಾರ ಸಹಾಯವೂ ಬೇಕಿಲ್ಲ. ಅದೇನೇ ಆಪತ್ತು ಬಂದರೂ ಈ ಮನೆನ ಹೇಗೆ ರಕ್ಷಿಸಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಿಶ್ಚಿಂತೆಯಾಗಿರು, ನಾನಿನ್ ಬರ್ತೀನಿ. ಜೈ ಮಹಾಕಾಲ. ರಕ್ಷಣೆ ಕೊಡ್ತೀಯಾ? ರಕ್ಷಣೆ? ನಾನು ಈ ಮನೆಗೆ ಬಂದಿರೋದೆ ಈ ಮನೆಯವ್ರ ಪ್ರಾಣನ ಆಹುತಿ ತಗೊಳ್ಳೋದಿಕ್ಕೆ. ಈ ಮನೆಗೆ ಬಂದಿರೋ ದೊಡ್ಡ ಆಪತ್ತು ಅಂದರೆ ಅದು ನಾನೇ ಕಣೋ, ಮೂರ್ಖ. ಅದು ಹೇಗೆ ನನ್ನ ಕಣ್ ತಪ್ಪಿಸಿ ಈ ಮನೆಯವ್ರಿಗೆಲ್ಲ ರಕ್ಷಣೆ ಕೊಡ್ತೀಯೋ ನಾನು ನೋಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.